ಸೊ ಇವತ್ತಿನ ವ್ಲಾಗ್ನಾಗ ನಮ್ದು ರೂಮ್ ಟೂರ್ ಜರ್ಮನಿಗೆ ವಾಪಸ್ ಹೋಗೋದು ಪ್ರಿಪ್ರೇಷನ್ ಹೆಂಗೆ ನಡೆದೈತಿ ಹೆಂಗೆ ಅನ್ಸಾತೈತಿ ಈ ವ್ಲಾಗ್ನಾಗ ನೋಡೋಣ ಅಂತ. ಸೊ ಇವತ್ತು ಬೆಳಗ್ಗೆ ಬೀಚಿಗೆ ವಾಕಿಂಗಿಗೆ ಬಂದಿದ್ವಿ. ಹೋಗಿನ ಮುಂಚೆ ಎಷ್ಟು ಬಿಸಿಲು ಆಗ್ತಿತ್ತು ಅಷ್ಟು ತೊಗೊಂಡು ಹೋಗೋಣ ಅಂತ. ಆ್ಯಂಡ್ ಕೇರಳನಾಗ ಬೆಳಗ್ಗೆ ಹೊತ್ತು ಚೆನ್ನಾಗಿರ್ತೈತೆ ವೆದರ್. ಆ್ಯಂಡ್ ಇಲ್ಲೇ ಇವ್ರದ್ದು ಬೀಚ್ ಕಡೆ ಫಿಶ್ ತೊಗೊಂಡು ಹೋಗ್ತೇವೆ. ನಾನೀಗ ಫುಲ್ ಫಿಶ್ ತಿನ್ನೋದು ರೂಢಿ ಮಾಡ್ಕೊಂಡೇನು. ಓಕೆ, ಚಿಕನ್ ತಿನ್ನೋದು ಬಿಟ್ಟೆ ಇಲ್ಲಿ ಬಂದಾಗಿಂತ. ಮತ್ತಿ ಲೈಕ್ ಆಗ್ತೈತಿ ಸ್ಯಾರಡೈನ್ ಅಂತಾರಲ್ಲ, ಸ್ಯಾರಡೈನ್, ಕಿಂಗ್ ಫಿಶ್, ಪಾಪ್ಲೆಟ್ ಎಲ್ಲ ಫಿಶಸ್ಸು ಅದ್ರದ್ದು ಫ್ರೈ ಮಾಡ್ತಾರೆ. ಓ ಮೈ ಗಾಡ್. ಅನ್ನ ಸಾರು, ಉಪ್ಪೇರಿ ಅಂತ ಪಲ್ಯ ಮಾಡ್ತಾರೆ, ಅದ್ರ ಜೊತೆ ಫಿಶ್ ಫ್ರೈ. ಸೊ ಆ ಕಡೆ ಹೋಗೋಣ ಅಂತ. ಒಂದೊಂದು ಫೈಲ್ಸಿಂದ ಇದು ಸ್ಮಾಲ್ ಹಡಿಸ್ತೊಂಡೆ ನಾನು. ಐ ಥಿಂಕ್ ಇಟ್ಸ್ SSD ಕಾರ್ಡ್. ಒನ್ TV ಐತಿ, 7,000 rupees. ದಿಸ್ ಈಸ್ ಟು ಅನ್ಲೋಡ್ ಮೈ ಐಫೋನ್ ಬಿಕಾಸ್ ನನ್ನ ಐಫೋನಿನ ಸ್ಟೋರೇಜ್ ಯಾವಾಗೂ ಫುಲ್ ಆಗಿರ್ತದೆ. ಸೊ ಐ ಗಾಟ್ ದಿಸ್. ಸೊ 1 ವೀಕಿಗೆ ಒಂದ್ಸತಿ ರಿಲೀಸ್ ಅನ್ಲೋಡ್ ಮಾಡೋಣ ಅಂತ. ಬಿಕಾಸ್ ಐ ಹ್ಯಾವ್ ನೋ ಪ್ಲ್ಯಾನ್ಸ್ ಆಫ್ ಬೈಯಿಂಗ್ ಎನಿ ನ್ಯೂ ಐಫೋನ್. ಇನ್ನೂ 1.5 ವರ್ಷದ ನಡ್ಸೋಣ ಅಂತ. ಸೊ ದಿಸ್ ಇಸ್ ಐ ಗಾಟ್. ಇನ್ನೂ 2 ಬುಕ್ ತೊಗೊಂಡು ಬಂದೇನಿ, ತೋರಿಸ್ತಾನೆ ಅಂತ. ಅಲ್ಲ ಎಲ್ಲ ಎಷ್ಟು ಚೀಪ್ ಐತಿ ಇಂಡಿಯಾನಾಗ. ನಾನು ಸ್ಮಾಲ್ ಬುಕ್ಸ್ ತೊಗೊಂಡೇನೆ. ಇಂಡಿಯಾನಾಗ ಎಲ್ಲ ಎಷ್ಟು ಚೀಪ್ ಐತಿ. ಐ ಗಾಟ್ 4 books, ಸ್ಮಾಲ್ ಒನ್ಸ್, ಬಿಕಾಸ್ ಐ ಲೈಕ್ ಸ್ಮಾಲ್ ಬುಕ್ಸ್. ಎಲ್ಲ ಚೀಪ್ ಐತಿ. ನನಗೆ ಈಗ ಬಂದಿನ ಹೆಂಗಾಗ್ಬಿಡ್ತೈತಿ ಅಂತಂದ್ರೆ 5 ವರ್ಷ ಅಲ್ಲಿದ್ದಕ್ಕೆ ಯೂರೋಸ್, ಇಂಡಿಯನ್ ರುಪೀಸ್ ಯೂರೋಸಿಗೆ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು. ಸೊ ಎಲ್ಲನೂ ಭಾಳ ಕಮ್ಮಿ ಅನ್ಸಾತೈತೆ. ನನಗೆ ಎಲ್ಲ ತೊಗೋಬೇಕನ್ಸಾತೈತೆ. ಐ ಹ್ಯಾವ್ ಗಾಟ್ ಲೈಕ್ ಒಂದು 10-15 ಕ್ಲಿಪ್ಸ್ ತೊಗೊಂಡೇನಿ. ಸೊ ದ್ಯಾಟ್ ಕಾಸ್ಟೆಡ್ ಮೀ 500. ಓಕೆ, ಇಲ್ಲಿ ಈ ಟೈಪ್ ನಾರ್ಮಲ್ ಕ್ಲಿಪ್ಸ್ ಹಾಕೊಳೋದು. ಜರ್ಮನಿನಾಗ ಏನಿಲ್ಲ ಅಂದ್ರೆ ನನಗೆ 5,000 to 6,000 ಆರಾಮ್ಸೆ ಬೀಳ್ತೈತೆ. ಲೈಕ್ 1 clip is 350 rupees. This will work on induction. And there is one pan for dosa and chapati. All set. Madi. Which pen did you take? Parker one? I got Parker, like this kind of pen. Take. And I got one refill also. I got black gel pen. So all done. Shopping ಎಲ್ಲ ಈಗ ಹೋಗೋದು. ಸೊ ನಮ್ದು ಹೋಗೋ ಟೈಮ್ ಬಂದೈತಿ. ಹೋಗೋದ್ ಮುಂಚೆ ನಂದು ರೂಮಿನ ಟೂರ್ ಕೊಡೋಣಂತ. ಬಂದ ತಕ್ಷಣ ಏನು ಒಂದು 15 days ಆದಿನ ಫುಲ್ ಎಲ್ಲ ಸಾಮಾನು ತೆಗೆದಿಟ್ಟಿದ್ದೆ. ಲೈಕ್ ಕಬರ್ಡ್ಸ್ನ ಹಾಕಿದ್ದೆ. ಸೊ ದ್ಯಾಟ್ ಇಟ್ ಫೀಲ್ಸ್ ಲೈಕ್ ಹೋಮ್. ಸೊ ಲಗೇಜ್ ಬ್ಯಾಗ್ಸ್ ನಂಗೆ ಎಲ್ಲ ಅಲ್ಲಿ ನೋಡಿದ್ರೆ ಐ ಡೋಂಟ್ ಫೀಲ್ ಲೈಕ್ ಐ ಆಮ್ ಆಟ್ ಹೋಮ್. ಸೊ ಅದ್ರ ಸಂಬಂಧ ಎಲ್ಲ ಸಾಮಾನು ನಾನು ಕಬರ್ಡಿಗೆ ಮೂವ್ ಮಾಡಿದ್ದೆ. ಆ್ಯಂಡ್ ಇವತ್ತು ಪ್ಯಾಕಿಂಗ್ ಮುಗಿಸಿದೆ. ಸಾಮಾನೆಲ್ಲ ಕ್ಲೀನ್ ಮಾಡೀನಿ ಕಂಪ್ಲೀಟ್ಲಿ. ನೀವು ಹಿಂಗಿದ್ರೆ ಲೈಕ್ ಸಾಮಾನು ಪ್ಲೇಸ್ನಾಗ ಇರಲಿಲ್ಲ ಅಂತಂತಂದ್ರೆ ಲೈಕ್ ಅನ್ಈಸಿ ಫೀಲ್ ಆಗ್ತೈತೆ. ನನಗಲ್ಲಿ ಇರೋಕ್ಕಾಗಂಗಿಲ್ಲ. ಸೊ ನೀವು ಹಿಂಗೆ ಇದ್ದೀರಿ ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ಬಿಹೇವಿಯರ್ನ ಈಗ ರೀಸೆಂಟ್ಲಿ ಡೆವಲಪ್ ಮಾಡ್ಕೊಂಡೇನು ಒಂದು ಲಾಸ್ಟ್ 2 yearsನಾಗ. ಸೊ ನನ್ನ ಪ್ಯಾಕಿಂಗ್ ಎಲ್ಲ ಆಗೈತಿ. ನನ್ನ ಕಿಬಿನ್ ಬ್ಯಾಗ್, ನನ್ನ ಚೆಕ್-ಇನ್ ಬ್ಯಾಗ್, ಹ್ಯಾವ್ ಲಾಟ್ ಆಫ್ ಕ್ಲಾತ್ಸ್ ದಿಸ್ ಟೈಮ್. ಸೊ ಲಾಟ್ ಆಫ್ ಟ್ರೆಡಿಷ್ನಲ್ ವೇರ್. ಆ್ಯಂಡ್ ಇದು ನಮ್ದು ಕಾಮನ್ ಏರಿಯಾ ಸಿಟ್ ಔಟ್. ಆ್ಯಂಡ್ ಹಿಯರ್ ವಿ ಎಂಟರ್ ಅವರ್ ರೂಮ್. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಒಂದು ವೂಡ್ ಇಟ್ಟಾರ. ಸೊ ಅವ್ರ ಮನೆಯಾಗಿಂದ ಎಲ್ಲನೂ ಫರ್ನಿಚರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಏನಿದಾವೆ ಈ ಬ್ರೌನ್ ಐತೆ. ಐ ಲವ್ ದಿಸ್ ಕಾಂಬಿನೇಷನ್, ವೈಟ್ ಆ್ಯಂಡ್ ಬ್ರೌನ್. ಸೊ ಈ ಕಡೆ ಬಂದು ಶೋ ಇದು ನಮ್ದು ಮಾಸ್ಟರ್ ಬೆಡ್ರೂಮ್. ಸೊ ಹಿಂಗೆ ಕಾಣಿಸ್ತೈತಿ. ಆ್ಯಂಡ್ ಇಲ್ಲಿ ಬ್ಲೈಂಡರ್ಸ್ ಇದಾವೆ. ಸೊ ಇಲ್ಲೊಂದು ವಿಂಡೋ ಐತಿ, ಇಲ್ಲೊಂದು ವಿಂಡೋ ಐತಿ. ಇಟ್ಸ್ ಬಿಗ್ ರೂಮ್. ಆ್ಯಂಡ್ ದೆನ್ AC ಐತಿ. ಕೇರಳನಾಗ AC ಇಲ್ಲಾರ್ದು ಎಲ್ಲೂ ಕುಂದ್ರಾಗಂಗಿಲ್ಲ. AC ಇದ್ರೆ ಯು ಫೀಲ್ ಲೈಕ್ ಬೀಯಿಂಗ್ ಹಿಯರ್. ಸೊ ನನಗಂತೂ AC ಹಚ್ಕೊಂಡು ಕುಂತಿರ್ತೇನೆ ನಾನು. ಸೊ ಹಿಂಗೆ ಬಂದೈತಿ. ಆ್ಯಂಡ್ ಇಲ್ಲಿ ಸೊ ಕಬರ್ಡ್ಸ್ ಇದಾವೆ. ಕಬರ್ಡ್ ಫುಲ್ ಎಂಟಿ ಆಗ. ಸೊ ನಾ ಏನು ಇಂಡಿಯಾನಾಗ ನೆಕ್ಸ್ಟ್ ಟೈಮ್ ಏನು ಹಾಕೊಂಡು ಬರ್ಬೇಕು. ಆ್ಯಂಡ್ ನಮ್ದು ವೆಡ್ಡಿಂಗಿನ ಸ್ಯಾರೀಸ್ ಎಲ್ಲ ಏನಿದಾವೆ ಅದೆಲ್ಲ ಇಟ್ಟೇನಿ. ಸೊ ಹಿಂಗೆ ಸ್ಲೈಡಿಂಗ್ ಡೋರ್ಸ್ ಇದಾವೆ. ಆ್ಯಂಡ್ ನಮ್ದು ವಿಂಟರ್ ಜಾಕೆಟ್ಸ್ ನಾವು ತೊಗೊಂಡೋಗ್ತೇವೆ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಹಿಂಗೆ ಇಟ್ಟೇವಿ. ನನ್ನ ಸ್ಯಾರೀಸ್ ಎಲ್ಲ ಇಟ್ಕೊಂಡೆ. ನಾನು ಮೋಸ್ಟ್ ಆಫ್ ದ ಸ್ಯಾರೀಸ್ ತೊಗೊಂಡು ಹೊಂಟೇನಿ. ಸೊ ಲೆಹಂಗಾ ಇಟ್ಟೇನಿ. ಇಲ್ಲಿ ಹ್ಯುಮಿಡಿಟಿ ಭಾಳ ಇರ್ತೈತಲ್ಲ. ಸೊ ಡ್ರೈ ವಾಶ್ ಮಾಡ್ಕೊಂತ ಇರ್ಬೇಕಂತ.
ಕ್ಲಾತ್ಸ್ ಹಂಗೆ ಇಡೋಕ್ಕಾಗಂಗಿಲ್ಲ. ಸೊ ಇದು ರೂಮಿಂದ ಅಟ್ಯಾಚ್ಡ್ ಬಾತ್ರೂಮ್ ಐತಿ. ಸೊ ಎಲ್ಲ ರೂಮಿಗೆ ಒಂದೊಂದು ಅಟ್ಯಾಚ್ಡ್ ಬಾತ್ರೂಮ್ಸ್ ಇದ್ದಾವೆ. ಸೊ ಎಂಟ್ರ್ ಆದ ತಕ್ಷಣ ಐ ಲೈಕ್ ದಿಸ್ ವಾಶ್ರೂಮ್. ಸೊ ಇದು ಲೈಟ್ ಏನೈತಿ ಎಕ್ಸಾಕ್ಟ್ಲಿ ಫೇಸ್ ಮೇಲೆ ಪಾಯಿಂಟ್ ಆಗ್ತದೆ. ಸೊ ಐ ಹ್ಯಾವ್ ಟು ಸ್ಟ್ಯಾಂಡ್ ಹಿಯರ್ ಎಕ್ಸಾಕ್ಟ್ಲಿ ಫಾರ್ ಇಟ್ ಟು ಬಿ ಆನ್ ಮೈ ಫೇಸ್. ಸೊ ಹಿಂಗೈತಿ. And then it's the washroom. So yeah, ಇದು ಬಂದು ನಮ್ದು ರೂಮ್ ಇಲ್ಲಿದ್ದಾಗ. ಸೊ ಯಾ, ಆಲ್ ಸೆಟ್ ಟು ಲೀವ್ ಟು ಜರ್ಮನಿ. ಭಾಳ ಎಕ್ಸೈಟೆಡ್ ಆಗೀನಿ. ಲೈಕ್ ಐ ಆಮ್ ಲೈಕ್ ಎಕ್ಸೈಟೆಡ್ ಕಿಡ್, ಏನೋ ಲೈಕ್ ಎಲ್ಲ ಫಂಕ್ಷನ್ಸ್ ಆದವು, ಒಂದು ದೊಡ್ಡ ಬ್ರೇಕ್ ಆದಂಗೆ ಆತ. ಸೊ ಅಲ್ಲಿ ಲೈಫ್ ಅಂತ ನಮಗೊಂದು ಬ್ರೇಕ್ ಸಿಕ್ಕಂಗೆ ಆತು, ಕಂಪ್ಲೀಟ್ ಬ್ರೇಕ್. ಐ ಡೋಂಟ್ ರಿಮೆಂಬರ್ ಅಲ್ಲಿ ಹೆಂಗಿರ್ತಿದ್ವಿ ನಾವು, ನಮ್ಮ ಡೈಲಿ ರೂಟೀನ್ ಹೆಂಗಿರ್ತೈತೆ, ಫುಲ್ ಚೇಂಜ್ ಆಗೈತಿ. ಫುಡ್ ಚೇಂಜ್ ಆಗೈತಿ. ಐ ಥಿಂಕ್ ಒಂದು ವರ್ಷಕ್ಕೆ ಒಂದ್ಸತಿ ಈ ಥರ ಬ್ರೇಕ್ ಬೇಕು ಟು ಕಮ್ ಬ್ಯಾಕ್ ಟು ಅವರ್ ರೂಟ್ಸ್. ನಾವು ಹೆಂಗೆ ಇದ್ವಿ ಅಂತ ನೆನಪು ಹಾರಬಾರ್ದಲ್ಲ. 5 ವರ್ಷ ಆಗೈತಿ. ಸೊ ಸ್ಲೋಲಿ ವಿ ಸ್ಟಾರ್ಟ್ ಬಿಕಮಿಂಗ್ ಅಲ್ಲಿಂದ ಕಲ್ಚರ್ ಅಡ್ಯಾಪ್ಟ್ ಮಾಡ್ಕೊಳಂಗಾಗ್ತೇವೆ. ಐ ಡೋಂಟ್ ಥಿಂಕ್ ಸೊ ನಾವು ಜರ್ಮನ್ ಕಲ್ಚರ್ ಅಡ್ಯಾಪ್ಟ್ ಮಾಡ್ಕೊಂಡೇವಿನ್ನು. ಇಟ್ಸ್ ಜಸ್ಟ್ ಮಿಕ್ಸ್ ಆಫ್ ಬೋತ್, ಲೈಕ್ ಇಂಡಿಯನ್ ಇಂದ ಕಲ್ಚರ್ ಆ್ಯಂಡ್ ಅಲ್ಲಿ ಒಬ್ಬರೇ ಇದ್ದಿದ್ದು ಒಂದೊಂದು ಬಿಹೇವಿಯರ್, ಒಂದು ವೇ ಆಫ್ ಲಿವಿಂಗ್ ಡೆವಲಪ್ ಮಾಡ್ಕೊಂಡೆ. ಅದು ಹರಡಿಗೆ ಬಂದಾಗ ಐ ವಾಸ್ ಫೈಟಿಂಗ್ ಅ ಲಾಟ್. ಐ ರಿಗ್ರೆಟ್ ಡೂಯಿಂಗ್ ಇಟ್. ಸೊ ನಾ ಬರಬೇಕಾದ್ರೆ ಅಮ್ಮಗೆಲ್ಲ ಹೇಳಿ ಬಂದೆ. ಲೈಕ್ ಅತುಲ್ ಜೊತೆ ಹೋದಾಗ ಐ ಟೋಲ್ಡ್ ಹರ್ ಸಾರಿ. ಫಸ್ಟ್ ಒಂದು 10 ದಿನ ನನಗೂ ಹೊಸ ಎನ್ವೈರ್ಮೆಂಟ್, ಸೊ ನನಗೂ ಅಡಾಪ್ಟ್ ಆಗೋಕ್ಕೆ ಭಾಳ ತ್ರಾಸ ಆಗ್ತೈತಿ. ಇಟ್ಸ್ ಲೈಕ್ ದಿಸ್ ಟೈಮ್ ಐ ಹ್ಯಾವ್ ರಿಫ್ಲೆಕ್ಟೆಡ್ ಆನ್ ದ್ಯಾಟ್. ಸೊ ನೆಕ್ಸ್ಟ್ ಟೈಮ್ ನಾ ಬಂದೆ ಅಂತಂದ್ರೆ ಐ ವಿಲ್ ನೋ ದ್ಯಾಟ್ ಸ್ಟಾರ್ಟಿಂಗ್ ಒಂದು 10 ದಿನ ಭಾಳ ಕಷ್ಟ ಆಗ್ತೈತೆ ಅಡಾಪ್ಟ್ ಆಗೋಕೆ. ಬಟ್ ಆಫ್ಟರ್ ದ್ಯಾಟ್ ಇಟ್ ಫೀಲ್ಸ್ ವೆರಿ ನಾರ್ಮಲ್. ದ ಥಿಂಗ್ಸ್, ದ ಸೌಂಡ್, ದ ಪೀಪಲ್, ಎಲ್ಲ ಎನ್ವೈರ್ಮೆಂಟ್, now I feel very normal. So yeah, I had a great time. ಸೊ ಎಲ್ಲರೂ ಮಸ್ತ್ ನೋಡ್ಕೊಂಡಾರ. I'll miss home, I'll miss ಎರಡೂ ಮನೆ ಮಿಸ್ ಮಾಡ್ತೇನೆ, ಎಲ್ಲರಿಗೂ ಮಿಸ್ ಮಾಡ್ತೇನೆ. ಆ್ಯಂಡ್ ಯಾ, ಲೆಟ್ಸ್ ಗೋ. ಲಂಚ್ನಾಗ ಏನೈತಿ ನೋಡೋಣ. ಲೈಕ್ ಓ ಮೈ ಗಾಡ್, ಕೇರಳ ಫುಡ್. ಐ ಆಮ್ ಅ ಫ್ಯಾನ್ ಆಫ್ ಕೇರಳ ಫುಡ್ ನಾವು. ಸೊ ಯಾ, ಲೆಟ್ಸ್ ಗೋ. There is rasam and rice. I'm a big fan of rasam. ನಂಗೆ ರಸಮ್ ಯಾವಾಗ ಕೊಟ್ಟರು ತಿಂತೇನೆ ನಾನು. ಐ ಥಿಂಕ್ ಐ ಲೈಕ್ ಟೊಮ್ಯಾಟೋಸ್ ಮೋರ್, ಸೊ ಅದಕ್ಕೆ. ಆ್ಯಂಡ್ ಫಿಶ್ ಐತಿ, ಕಿಂಗ್ ಫಿಶ್ ಫ್ರೈ ಆ್ಯಂಡ್ ಮಜ್ಜಿಗೆ ಐತಿ ವಿತ್ ಸಮ್ ಉಪ್ಪೇರಿ. ಸೊ ಉಪ್ಪೇರಿ ಪಲ್ಯಗೋರು ಉಪ್ಪೇರಿ ಅಂತಂತಾರೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಫುಡ್. ಆ್ಯಂಡ್ ಇಲ್ಲಿ ಬಂದಾಗಿಂತ ಐ ಆಮ್ ಲೈಕ್ ಸೋಲ್ಡ್ ಔಟ್. ನಾ ರೊಟ್ಟಿ ಪಲ್ಯ ನೆನಪಾರೇನಿ. ಫ್ಲೈಟ್ ಕೊಯ್ಲಾಂಡಿಲೇ ಇತ್ತು. ಸೊ ಹೋಗ್ಬೇಕಾದ್ರೆ ನಮಗೆ ಒಂದು ಹೇಳಿದ್ರು, ಟೇಕ್ ಕೇರ್ ಆಫ್ ಈಚ್ ಅದರ್. ಅಷ್ಟು ನಾವು ಏನೂ ಹೇಳೋದಿಲ್ಲ. ಟೇಕ್ ಕೇರ್ ಆಫ್ ಈಚ್ ಅದರ್, ಒಬ್ರಿಗೊಬ್ರು ಇರ್ತೀರಿ ಅಂತ. ನಮ್ಗೆ ಐ ಎಂಜಾಯ್ಡ್. ನಮ್ಮ ಮನಿನಾಗಿದ್ದಿತ್ತು, ಇವ್ರ ಮನಿನಾಗಿದ್ದಿದ್ದು ಫಂಕ್ಷನ್ ಎಲ್ಲ ಹೆಂಗೆ ಹೋತಂತ. ಅಮ್ಮ, ಅಚ್ಚ, ಅತ್ತಲ್ ಅವ್ರ ತಮ್ಮ ಎಲ್ಲರೂ ನಮ್ಗೆ ಡ್ರಾಪ್ ಮಾಡೋಕೆ ಬಂದಿದ್ರು. ಸೊ ಲಾಸ್ಟ್ ಟೈಮ್ ಇದ್ರೆ ನಾವಿಬ್ಬರು ಬೇರೆ ಬೇರೆ ಸೀಟ್ನಾಗ ಕುಂದಿರ್ತೀವಿ. ಆ್ಯಂಡ್ ಇಲ್ಲಿ ಟೆಂಪ್ರೇಚರ್ ಎಷ್ಟಂದ್ರೆ -1. ಸೊ 34 degrees to straight -1. I think journey was very short. Like, did you sleep? No, like I got like a little bit of allergy. I'm sneezing all the day. I slept straight 6 hours. Was the flight 8 hours or 6? 6 hours. Then I slept for 4 hours. 6.5 hours. So straight full ರಾತ್ರಿ ನಿದ್ದೆ ಮಾಡೀನಿ. 9:30 ಇಂಡಿಯಾ ಟೈಮಿಗೆ I woke up and I had breakfast. So I feel quite fresh. ಸೊ ಈಗ ನಮ್ದು ಬೆಲ್ಜಿಯಮ್ ಇಂತ್ರ ಬರ್ಲಿನಿಗೆ ಫ್ಲೈಟ್ ಐತಿ. ನಾವು ಏನು ಕರೆಕ್ಟಾಗಿ ಗೇರ್ಸ್ ಹಾಕೊಂಡು ಬಂದಿಲ್ಲ. ಲೈಕ್ ನಮ್ದು ಔಟ್ಫಿಟ್ ಲೇಯರಿಂಗ್ ಕರೆಕ್ಟ್ ಇಲ್ಲ, ನೋಡೋಣ ಅಂತ. ಸೊ ವಿಲ್ ರೀಚ್ ಹೋಮ್ ಅರೌಂಡ್ 11:30. ಸೊ ಟೆಂಪ್ರೇಚರ್ ಸ್ಲೋ, ನೋಡೋಣ. ಸೊ ಜರ್ಮನಿಗೆ ರೀಚ್ ಆದ ಕೂಡೇನ ಫಸ್ಟ್ ಕೆಲಸ ನಾವು ಮಾಡೋದಂತಂದ್ರೆ ಲೆಟರ್ಸ್ ಓದ್ತೆ. ನೋಡ್ರಿ ಲೆಟರ್ಸ್ ನೋಡ್ರಿ ಎಷ್ಟು ಕಳ್ಸಾರ. ಸೊ ಅವನಕ್ಕೊಂತದ ಮಾಡತ್ತಾನ. ಸೊ ಈಗ ಅರ್ಧ ತಾಸು ನಮ್ದೆಲ್ಲ ಲೆಟ್ರ್ ಓದೋದು, ಅದನ್ನ ಟ್ರಾನ್ಸ್ಲೇಟ್ ಮಾಡೋದು. ಸೊ ಆ ಹೆಲ್ತ್ ಇನ್ಶೂರೆನ್ಸ್, ಇದು ಇನ್ಶೂರೆನ್ಸ್, ಏನೂ ಒಂದು ಕಾನ್ವರ್ಸೇಷನ್ ಆಗ್ಬೇಕಂದ್ರೆ ಲೆಟರ್ ಕಳಿಸ್ತಾರೆ ಅಂತ. ಏನೂ ಮೇಲ್ನೇ ಆಗೋದಿಲ್ಲ, ಅಲ್ಲಿ ಹೋಗೋಕೆ ಹೋಗಂಗಿಲ್ಲ. ಒಂದು ದೊಡ್ಡ ಮೇಲ್ ಏನಂತಾರೆ ಲೆಟ್ರ್, ಒಂದು
ದನ್ ಮೇಲ್ ಕಳ್ಸಿರ್ತಾರೆ. ಸೊ ಲೆಟ್ರ್ ಚೆಕ್ ಮಾಡೋಣ ಅಂತ. ಮನಿ ಎಲ್ಲ ಕ್ಲೀನ್ ಐತಿ. ಆ್ಯಂಡ್ ನಂದು ಕೀ ನಾನು ಇಲ್ಲೇ ಬಿಟ್ಟು ಬಂದಿದ್ದೆ ಗೊತ್ತು. ನಂದು ಈ ಬ್ಯಾಗ್ನಾಗ ಇದು ಬ್ಯಾಗ್ ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಇದನ್ನು ಕೀ ಇಟ್ಟಿದ್ದೆ, ಚೇಂಜ್ ಮಾಡಿ ಈ ಗ್ರೇ ಕಲರ್ ಬ್ಯಾಗ್ ತೊಗೊಂಡೇನಿ. ಬಟ್ ಕೀ ತೊಗೊಂಡಿಲ್ಲ ನಾನು, ಹಂಗೆ ಬಂದಿದ್ದೆ. ನಾನು ಹೆದರಿದ್ದೆ ಕೀ ಕಳ್ಕೊಂಡೆ ಅಂತಂದರೆ ಇಲ್ಲೇ ಈಸಿಲಿ €300 to €400 ಬಿಕಾಸ್ ಕಂಪ್ಲೀಟ್ ಲಾಕ್ ಚೇಂಜ್ ಮಾಡಿಸ್ಬೇಕು. ಸೊ ದ್ಯಾಟ್ ಈಸ್ ಲೈಕ್ 30,000 to 40,000 ಚಾರ್ಜ್ ಮಾಡ್ತಾರೆ. ಸೊ ಲೈಕ್ ಸೋ ವರೀಡ್. ಬಟ್ It's a snowy day in Berlin. The last 2 years like proper agi snow experience ಮಾಡಿರಲಿಲ್ಲ. Look at this. ಇಲ್ಲಿ ವ್ಲಾಗ್ ಮುಗಿಸ್ತೇನೆ ನಾನು. ಇನ್ಮೇಲಿಂದ ಜರ್ಮನಿನಾಗಿನ ವ್ಲಾಗ್ ಸ್ಟಾರ್ಟ್ ಆಗ್ತೈತಿ. ಯಾವ ಥರ ವ್ಲಾಗ್ಸ್ ಬೇಕು ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಐ ಲವ್ ಯು ಆಲ್. ಬಾಯ್.